ಹಾಯ್ ನಮಸ್ತೆ, ನಾನು ರುಕ್ಮಿಣಿ. ಇವತ್ತೊಂದು ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ರೆಸಿಪಿ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಾಗಿ ಕೂಡ ಇರುತ್ತೆ. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಟೀ ಟೈಮಿಗೆ ಕೂಡ ಇದನ್ನು ತಿನ್ಬೋದು. ಸ್ವಲ್ಪ ಸ್ವೀಟ್ ಆಗಿರುತ್ತೆ. ತುಂಬಾ ಟೇಸ್ಟಿಯಾಗಿ ಮತ್ತು ಸೂಪರಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ನೋಡಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಒಂದು 2 ಕಪ್ ಆಗೋಷ್ಟು ರೇಷನ್ ಅಕ್ಕಿನ ಒಂದು 5-6 ಸಲ ಚೆನ್ನಾಗಿ ತೊಳ್ಕೊಂಡು ಅದರಲ್ಲಿರೋ ಪೌಡೆಲ್ಲ ಹೋಗಬೇಕು. ಆ ರೀತಿ ಒಂದು 5-6 ಸಲ ತೊಳ್ಕೊಂಡು ಒಂದು 4ರಿಂದ ಒಂದು 5 ಅವರು ನಾನು ಇದನ್ನು ನೆನೆಸ್ಕೊಂಡು ತೊಗೊಂಡಿದ್ದೀನಿ. ನೋಡಿ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ಆದಷ್ಟು ರೇಷನ್ ಅಕ್ಕಿನೇ ಯೂಸ್ ಮಾಡಿ, ಚೆನ್ನಾಗಿ ಬರುತ್ತೆ. ಈ ನೀರೆಲ್ಲ ಶೋಧಿಸ್ಕೊಂಡು ಇದನ್ನು ನೋಡಿ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತೀನಿ. ಮಿಕ್ಸಿ ಜಾರಿಗೆ ಇದನ್ನೆಲ್ಲನೂ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಜಾಸ್ತಿ ನೀರೆಲ್ಲ ಹಾಕಿ ತೆಳ್ಳಗೆಲ್ಲ ರುಬ್ಬಕ್ಕೆ ಹೋಗಬಾರ್ದು. ಸ್ವಲ್ಪ ನೀರು ಸೇರಿಸ್ಕೊಂಡು ಗಟ್ಟಿಯಾಗಿ ಮತ್ತು ತುಂಬ ಸಣ್ಣ ರುಬ್ಕೋಬೇಕು. ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ನಾನು ಇದನ್ನು ರುಬ್ಕೊಂಬರ್ತೀನಿ. ಆದಷ್ಟು ನೀರನ್ನ ಕಮ್ಮಿನೇ ಯೂಸ್ ಮಾಡಿ ರುಬ್ಬಬೇಕಾಗತ್ತೆ. ನೋಡಿ ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿದ್ದೀನಿ. ನೀರು ಕೂಡ ಸ್ವಲ್ಪ ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಂಡಿದ್ದೀನಿ ಮತ್ತು ಪೂರ್ತಿ ತೆಳ್ಳಗೆ ಕೂಡ ರುಬ್ಕೊಂಡಿದ್ದೀನಿ. ನೋಡಿ ಇವಾಗ ಇದು ರುಬ್ಬಿದ್ದಾಗಿದೆ. ಇವಾಗ ಇದನ್ನು ತೆಗೆದು ಇನ್ನೊಂದು ಪಾತ್ರೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ದಪ್ಪ ರುಬ್ಬಿದ್ದೀನಿ ಅಂತೇಳಿ, ತುಂಬ ತೆಳ್ಳಗೆಲ್ಲ ರುಬ್ಬಕ್ಕೆ ಹೋಗಬಾರ್ದು. ಈಗ ಇದನ್ನೆಲ್ಲ ಹಿಟ್ಟನ್ನ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಕೆಲವೊಂದು ಪದಾರ್ಥಗಳನ್ನ ಹಾಕ್ಕೊಳ್ತೀನಿ. ಮೊದಲಿಗೆ ನೋಡಿ ಸಕ್ಕರೆ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. 3/4 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. 3/4 ಕಪ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇದ್ರ ಜೊತೆಗೆ ನಾನಿಲ್ಲಿ 1/4 ಕಪ್ ಆಗೋಷ್ಟು ಹಾಲು ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ 1/4 ಕಪ್ ಆಗೋಷ್ಟು ಮೈದಾ ಹಿಟ್ಟು, ಆಮೇಲೆ 1/4 ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಬೇಕು ಅನ್ನೋರು ಸಕ್ಕರೆ ಟೇಸ್ಟ್ ನೋಡಿಕೊಂಡು, ಸ್ವೀಟ್ ನೋಡಿಕೊಂಡು ಸಕ್ಕರೆನ ಜಾಸ್ತಿ ಕಮ್ಮಿ ಸೇರಿಸ್ಕೊಳ್ಳಿ. ನೋಡಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲೂ ಗಂಟು ಬರಬಾರ್ದು. ಆ ರೀತಿ ಒಂದಕ್ಕೊಂದು ಚೆನ್ನಾಗಿ ಹಿಟ್ಟು ಹೊಂದ್ಕೋಬೇಕು. ಆ ರೀತಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಗೊಳ್ತೀನಿ. ನೋಡಿದ್ರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನೇ ಇಲ್ಲ ಅಂದರೂ ಒಂದು 2ರಿಂದ 3 ನಿಮಿಷ ಹಿಡಿಯುತ್ತೆ ಇದು. ಚೆನ್ನಾಗಿ ನೋಡಿದ್ರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಗಂಟು ಕೂಡ ಇಲ್ಲ. ಈ ರೀತಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಅಕ್ಕಿನೂ ಸಹ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಸಕ್ಕರೆ ಕೂಡ ಸೇರಿಸ್ಕೊಬೋದು, ಜಾಸ್ತಿ ಕಮ್ಮಿ ನೋಡಿಕೊಂಡು. ನೋಡಿದ್ರಲ್ಲ, ಇವಾಗ ತೋರಿಸ್ತಿದ್ದೀನಿ. ಎಲ್ಲೂ ಕೂಡ ಒಂದು ಗಂಟು ಕೂಡ ಇಲ್ಲ. ಅಷ್ಟು ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ಇಲ್ಲಿ ಸ್ಪೂನಲ್ಲಿ ಹಿಂಗೆ ತೆಗೆದು ತೋರಿಸ್ತೀನಿ. ನೋಡಿ ಹಿಟ್ಟು ಈ ಹದದಲ್ಲಿ ಇರಬೇಕು. ತುಂಬ ತೆಳ್ಳಗೆಲ್ಲ ಮಾಡ್ಕೊಬಾರ್ದು. ನೋಡಿ ಇವಾಗ ಇದು ಹಿಟ್ಟು ರೆಡಿ ಆಗಿದೆ. ಇವಾಗ ಇದನ್ನು ತೆಗೆದು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 30 ನಿಮಿಷ ನಾನು ಇದನ್ನು ನೆನೆಯಕ್ಕೆ ಬಿಟ್ಬಿಡ್ತೀನಿ. ಏನೇ ಇಲ್ಲ ಅಂದರೂ ಮಿನಿಮಮ್ ಒಂದು 30 ನಿಮಿಷ ಅಂತೂ ನೆನಿಲೇಬೇಕು. ಆಗ ಹಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಒಂದು 30 ನಿಮಿಷ ಆದಮೇಲೆ ತೆಗೆದು ತೋರಿಸ್ತಿದ್ದೀನಿ. ಹಿಟ್ಟು ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಮತ್ತು ಗಟ್ಟಿ ಕೂಡ ಆಗಿದೆ. ನೋಡಿದ್ರಲ್ಲ, ಇವಾಗ ಇದನ್ನು ಇನ್ನೂ ಒಂದು 2 ನಿಮಿಷ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಆಗಿಗೂ ಈಗಿಗೂ ಹಿಟ್ಟಿಂದ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಇನ್ನೂ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಮಿಕ್ಸ್ ಮಾಡಿದ್ದಾಗಿದೆ. ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಇದೇ ಚಮಚದಲ್ಲಿ ಒಂದು ಸ್ವಲ್ಪ ತಗೊಂಡು ನಾನು ಸ್ವೀಟ್ನ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ, ಎಣ್ಣೆ ಕೂಡ ಕಾದಿದೆ. ಇವಾಗ ಅದೇ ಸ್ಪೂನಲ್ಲಿ ಒಂದೊಂದೇ ಸ್ಪೂನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಇರಬೇಕು ಮತ್ತು ಎಣ್ಣೆ ಕೂಡ ಮೀಡಿಯಮಾಗಿ ಕಾದಿರಬೇಕು. ಅದು ತಳ ಬಿಡೋವರೆಗೂ ಅದನ್ನೇನು ಮುಟ್ಟಕ್ಕೆ ಹೋಗಬಾರ್ದು. ತಳ ಬಿಟ್ಟ ಮೇಲೆ ನೋಡಿ ಇವಾಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಸ್ವೀಟ್ ಕೂಡ ಉಬ್ಬಿ ಬರುತ್ತೆ. ನೋಡಿದ್ರಲ್ಲ, ಸ್ವೀಟ್ ಬನ್ ಅಂತ ಆದರೂ ಕೂಡ ಹೇಳ್ಬೋದು, ಮಂಗಳೂರು ಬನ್ ಅಂತ ಕೂಡ ಹೇಳ್ಬೋದು. ಮಂಗಳೂರು ಸೈಡ್ ಇದೆಲ್ಲ ಜಾಸ್ತಿ ಮಾಡ್ತಾರೆ ಈ ರೀತಿ. ನೋಡಿದ್ರಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಇದರಲ್ಲಿ ನೊರೆ ಎಲ್ಲ ಹೋಗಬೇಕು. ನೊರೆ ಎಲ್ಲ ಹೋದರೆ ಇದು ಬೆಂದಿದೆ ಅಂತ ಹೇಳಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ. ಸೂಪರಾಗಿ ರೆಡಿಯಾಗಿದೆ. ಇನ್ನೊಂದು ಕೂಡ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಇದೇ ರೀತಿ ಚಮಚದಲ್ಲಿ ನಿಧಾನವಾಗಿ ಇದನ್ನು ಹಾಕ್ಕೊಂಡು ಮತ್ತೆ ಇದು ಮೇಲೆ ಬಂದಮೇಲೆ ಅದ್ರ ಮೇಲೆ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋಣ. ಈ ರೀತಿ ಹಾಕ್ಕೊಂಡು ಅದನ್ನು ಕೂಡ ಬೇಯಿಸ್ಕೊಳ್ಳೋಣ. ನೋಡಿ ಇದೇ ರೀತಿ ಎಲ್ಲನೂ ಕೂಡ ನಾನು ಮಾಡ್ಕೊಳ್ತೀನಿ. ಸೂಪರಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಟೀ ಟೈಮಿಗೆ ಕೂಡ ಮಾಡ್ಕೊಬೋದು. ಮಾಡಿದ್ರೆ ಅಂತೂ ಉಳಿಯೋದೆಲ್ಲ ಅಷ್ಟು ಬೇಗ ಖಾಲಿ ಆಗುತ್ತೆ. ಅಷ್ಟು ಚೆನ್ನಾಗಿ ಕೂಡ ಬರುತ್ತೆ. ನೋಡಿದ್ರಲ್ಲ, ಈ ಸ್ವೀಟ್ ಬನ್ನು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತು ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಕೂಡ ಹೇಳ್ಬೋದು. ಇಷ್ಟೇ ಇದು ರೆಸಿಪಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಕ್ಕಿ ಮತ್ತು ಜಾಸ್ತಿ ಮೈದಾ ಏನು ಯೂಸ್ ಮಾಡೋದು ಬೇಡ. ಅಕ್ಕಿನ ಯೂಸ್ ಮಾಡಿ ಸೂಪರ್ ಟೇಸ್ಟಿಯಾಗಿ ಸ್ವೀಟ್ನ ಮಾಡ್ಕೊಬೋದು. ಬೇಕು ಅಂದಾಗೆಲ್ಲ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಈ ರೀತಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಈ ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.